Hi friends, welcome back to my YouTube channel Pooja Navile Kannada Vlogs. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಹಾಗಿದ್ದೀರಾ ಅಂತ. ನಾನು ಕೂಡ ಆರಾಮಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ. ಸೊ ಏನು ಹೇಳಬೇಕಂದ್ರೆ ಇಷ್ಟೊಂದು ದಿವಸ ಅಂದರೆ ಆಲ್ಮೋಸ್ಟ್ ಆಲ್ ಪ್ರಾಬಬ್ಲಿ 1 ಮಂತ್ ಆಗಿದೆ ನಾನು ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿ. ಬಟ್ ಚಿಕ್ಕದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಹೋಗಿತ್ತು ಯೂಟ್ಯೂಬ್ ಮಾಡೋಕ್ಕೆ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇನ್ನು ಮುಂದೆ ಟ್ರೈ ಮಾಡ್ತೀನಿ ರೆಗ್ಯುಲರಾಗಿ ವಿಡಿಯೋಸ್ನ ಮಾಡೋಕ್ಕೆ. ಬಟ್ ಇವಾಗ ಈ ವಿಡಿಯೋದಲ್ಲಿ ನಾನು ಅವಾಗವಾಗ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಲ್ಲ ಅದನ್ನು ಅಟ್ಯಾಚ್ ಮಾಡ್ತೀನಿ. ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆ ವೀಡಿಯೋಗಳನ್ನ ಒಂದು 4-5 ನೋಡಿ, ನಿಮಗೆ ಇಂಟ್ರೆಸ್ಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬ ಲೈಕ್ ಆಲ್ಮೋಸ್ಟ್ ಆಲ್ 2.5 3 ಇಯರ್ಸ್ ಅಂದ್ಕೊಳ್ಳಿ. 3 ಇಯರ್ಸಿಂದ ಟ್ರೈ ಮಾಡ್ತಾಯಿದ್ದೀನಿ. ನನಗೆ 1K ಸಬ್ಸ್ಕ್ರೈಬ್ ಕೂಡ ಆಗ್ತಾಯಿಲ್ಲ. ಮತ್ತು ವ್ಯೂ ಅವರ್ಸ್ ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ಫಸ್ಟ್ ಅಂದರೆ ಸ್ವಲ್ಪ ಜಾಸ್ತಿ ಆಗಿತ್ತು. ನಾನು ಲೈಕ್ 365 ಡೇಸ್ ಕೌಂಟ್ ಅಲ್ವಾ ಅದು. ಸೊ ಹಳೇದೆಲ್ಲ ಹೋಗಿ ಲೈಕ್ ಇವಾಗ ತುಂಬ ಕಮ್ಮಿ ಆಗಿಬಿಟ್ಟಿದೆ ವ್ಯೂ ಅವರ್ಸು. ಸೊ ದಯವಿಟ್ಟು ನನ್ನ ವ್ಲಾಗ್ಸ್ನೆಲ್ಲ ನೋಡಿ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಅಲ್ಲಿ ಇಲ್ಲಿ ಮಾಡಿರೋ ವ್ಲಾಗ್ಸ್ಗಳನ್ನ ನಾನು ಈ ವ್ಲಾಗಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಅಣ್ಣ ನಮ್ದು ಎಲ್ಲರದು ಸೇರೋ ಒಂದು ಹಿಡೀರಿ ಅಣ್ಣ. ನೀವು ಬನ್ನಿ ಸೆಲ್ಫಿ ಯಾರು ಬರ್ಬೇಕಾ? ನಾವು ಅವಾಗಿಂದ ನಿಂತಿದ್ದೀವಿ ಆಂಟಿ, ಅವ್ರಿಗೆ ವೇಟಿಂಗು. ಸೊ ನಾವು ನೇಬರ್ಸ್ ಎಲ್ಲ ರೆಡಿ ಆಗಿಬಿಟ್ಟು ಇಲ್ಲಿ ಆನೇಕಲ್ ಶಿವಣ್ಣ ಅಂತ MLA ಅವರು ಗೊತ್ತಿರ್ಬೋದು ತುಂಬ ಜನಕ್ಕೆ. ಅವರ ಮಗನ ರಿಸೆಪ್ಷನ್ ಲೈಕ್ ಮದುವೆ ಆಯಿತು. ಸೊ ಅವರ ನೇಬರ್ ಬಂದುಬಿಟ್ಟು ಅವರ ರಿಲೇಟಿವ್ ಬಂದುಬಿಟ್ಟು ನಮ್ಮ ನೇಬರ್. ಓಕೆನಾ? ಅವರು ಇನ್ವೈಟ್ ಮಾಡಿದರು. ಸೊ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ. ಅಯ್ಯೋ ಒಂದು ದೊಡ್ಡ ಎಡವಟ್ಟು ಹೋದ್ವಿ. ಬಟ್ ಇನ್ ಬಿಟ್ವೀನಲ್ಲಿ ಮಳೆ ಸ್ಟಾರ್ಟ್ ಆಯಿತು, ಜೋರು ಮಳೆ. ಇನ್ನೇನು ಸ್ವಲ್ಪ ಇತ್ತು ರೀಚ್ ಆಗೋಕ್ಕೆ, ಅಷ್ಟೊತ್ತಿಗೆ ಜೋರು ಮಳೆ. ಆ ಮಳೆಯಲ್ಲಿ ಆ ಜನಗಳು ತುಂಬ ಜನ ರಶ್ ಕ್ರೌಡ್ ಆಗಿತ್ತು. ಅದರಲ್ಲಿ ನೋಡಿದ್ರೆ DK ಶಿವಕುಮಾರ್ ಅವರು ಮತ್ತು ಎಲ್ಲ ಕೂಡ ಬಂದಿದ್ದರು ಮದುವೆಗೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ವ್ಯೂ. ಮತ್ತು ರಾಜೇಶ್ ಕೃಷ್ಣ ನನ್ನ ಫೇವ್ರೆಟ್ ಸಿಂಗರ್ ಅವರು. ಅವ್ರನ್ನ ಕೂಡ ನಾನು ನೋಡ್ದಂಗೆ ಆಯಿತು. ನಾನು ಯಾವತ್ತೂ ಅವ್ರನ್ನ ಡೈರೆಕ್ಟಾಗಿ ನೋಡಿರಲಿಲ್ಲ. ಸೊ ಇಲ್ಲಿ ರೀಚ್ ಆಗಿರೋದ್ರಿಂದ ಅವರೇ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ರು. ತುಂಬ ಖುಷಿ ಅಂತ ಅನಿಸ್ತು. ಸೊ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನಾವು ಬಂದ್ವಿ. ಅಂದರೆ ಲೈಕ್ ತುಂಬ ಸಿಕ್ಕಾಪಟ್ಟೆ ಕ್ರೌಡ್. ಒಟ್ಟಿನಲ್ಲಿ ತುಂಬ ಕ್ರೌಡ್ ಇತ್ತು. ಕಾಲಿಡೋಕ್ಕೆ ಕೂಡ ಅಷ್ಟೊಂದು ಹಿಂಸೆ ಅನಿಸ್ತಾಯಿತ್ತು. ಮಕ್ಕಳನ್ನ ಇಟ್ಕೊಂಡು ನಾವು ಬಂದಿದ್ದು. ಬಟ್ ಬಂದಿದ್ರಲ್ಲಿ ಏನು ಯೂಸ್ ಅಂತ ಹೇಳಿದ್ರೆ ಲೈಕ್ ನಾನು ರಾಜೇಶ್ ಕೃಷ್ಣನ್ ಸರ್ನ ನೋಡಿದೆ. ಸೊ ಈಸ್ ಮೈ ಫೇವ್ರೆಟ್ ಸಿಂಗರ್, ನನ್ನ ಫೇವ್ರೆಟ್ ಮೋಸ್ಟ್ ಸಿಂಗರ್ ಅವರು. ಸೊ ಅದಕ್ಕೋಸ್ಕರ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ನೋಡಿ ಅಮ್ಮ, ನನ್ನ ಮೇಲೆ ಬೇರೆ ಬೈದವ್ರಾ? ಫ್ಲವರ್ ಅಲ್ಲೇ ಆಟ ಆಡ್ಬಿಟ್ಟವ್ರೆ. ಸೊ ಹುಡುಗಿನೂ ಕೂಡ ನೋಡಿಸ್ತಾ ಇದ್ದೀನಿ ಇಲ್ಲಿ ಸ್ಕ್ರೀನಲ್ಲೇ ನೋಡ್ಕೊಳ್ಳಿ. ರಾಜೇಶ್ ಕೃಷ್ಣನ್ ಸರ್ ಎಷ್ಟು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ. ನನಗೆ ನಿಜ ಹೆಂಗೆ ಹೇಳಬೇಕಂತ ಗೊತ್ತಾಗ್ತಾಯಿಲ್ಲ. ನನಗೆ ತುಂಬ ಇಷ್ಟ ಇವರು. ಸೊ ಇವರ ಸಿಂಗಿಂಗ್ ಅಂದರೆ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಒನ್ ಆಫ್ ಮೋಸ್ಟ್ ಸಾಂಗ್ಸ್ ಎಲ್ಲ ಫೇವ್ರೆಟ್ ಸಾಂಗ್ಸ್ ಎಲ್ಲ ಇವ್ರು ಹಾಡಿರೋದೇ ನನಗೆ ಇಷ್ಟ.
ಮತ್ತು ಸಖತ್ತಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಿ ವಾಪಸ್ ಮನೆಗೆ ಬಂದ್ವಿ. ಸೊ ಕ್ರೌಡ್ ಅಂತೂ ಹೇಳೋಕ್ಕಾಗಲ್ಲ, ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟೊಂದಿತ್ತು ಕ್ರೌಡು. ಬಟ್ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಬಿದ್ದೆ ನಾನಲ್ಲಿ ಕ್ರೌಡಲ್ಲಿ ಜಾರಿಕೊಂಡು ಮನೆಗೆ ಬಂದು. ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ನಾನು ಪಿಜ್ಜಾ ಮಾಡಿದ್ದೆ ಮನೇಲಿ. ಸಿಂಪಲ್ಲಾಗಿ ಪಿಜ್ಜಾ ಮಾಡಿದ್ದೆ, ಟ್ರೈ ಮಾಡೋಣ ಅಂತ. ಅದು ಚೆನ್ನಾಗಿ ಬಂದಿತ್ತು ಕೂಡ. ಅದಾದಮೇಲೆ ಇದು ನೆಕ್ಸ್ಟ್ ಡೇ. ಇದರಲ್ಲಿ ವ್ಲಾಗಲ್ಲಿ ಬರೀ ಫಂಕ್ಷನ್ಸ್ ಅಂತ ಇರುತ್ತೆ. ಇವರು ನಮ್ಮ ಮನೆ ಹತ್ರ ಇರೋರು, ಅವರು ಇನ್ವೈಟ್ ಮಾಡಿದರು. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿ ಕೂಡ ನೋಡ್ತಾ ಇದ್ದೀರಲ್ವ, ನಾನು ಸಿಂಪಲಾಗಿ ರೆಡಿ ಆಗಿದ್ದೀನಿ, ಟ್ರೆಡಿಷ್ನಲ್ ಆಗಿ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲೂ ಕೂಡ ಅಷ್ಟೇ ಫ್ಲವರ್ ಡೆಕೋರೇಷನ್ ತುಂಬ ಮುದ್ದಾಗಿತ್ತು, ತುಂಬ ಚೆನ್ನಾಗಿತ್ತು. ಆರ್ಟಿಫಿಷಿಯಲ್ ಆಗಲಿ ಒರಿಜಿನಲ್ ಆಗಲಿ ಫ್ಲವರ್ಸ್ ಗಿವ್ಸ್ ದಟ್ ಲುಕ್ ಅಂತ ಹೇಳ್ತಾರಲ್ಲ, ಆ ಥರ ಕಲರ್ ಮತ್ತು ವೈಟ್ ವಿತ್ ಅದರ್ ಕಾಂಬಿನೇಷನ್ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಅದಿರಲಿ ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಮದುವೆ ಮನೆಗೆ ಹೋದ್ವಿ. ಹೆಣ್ಣು ಗಂಡಿಗೆಲ್ಲ ವಿಶ್ ಮಾಡೋದು, ವೆಲ್ಕಮ್ ಜ್ಯೂಸ್ ಎಲ್ಲ ಕುಡಿಯೋದು, ಊಟ ತಿನ್ನೋದು ನಾರ್ಮಲ್ ಅಲ್ವಾ. ಸೊ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ ಇರಲಿ ಅಂತ ಎಲ್ಲ ವ್ಲಾಗ್ ಆಗ್ತಾಯಿದ್ದೀನಿ. ಇದು ಆಲ್ಮೋಸ್ಟ್ 2 months ಆಗಿದೆ ನಾನು ವೀಡಿಯೋಸ್ ಎಲ್ಲ ಮಾಡಿಕೊಂಡು. ಬಟ್ ನನಗೆ ಮನಸ್ಸಿರಲಿಲ್ಲ, ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀವಿ, ಯಾಕೆ ಡಿಲೀಟ್ ಮಾಡಬೇಕು ಅಂತ ನಾನು ಇದನ್ನೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಇದೆಲ್ಲ ಕೂಡ ಮೆಮೊರೀಸ್ ಆಗಿ ನನಗೆ ಇರುತ್ತೆ ಯಾವಾಗಲೂ. ಸೊ ಆ ಒಂದೇ ಕಾರಣದಿಂದ ನಾನೆಲ್ಲ ವ್ಲಾಗ್ಗಳನ್ನ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಅದನ್ನೇ ಕೇಳ್ಕೊತೀನಿ. ಆದಷ್ಟು ಬೇಗ ನನಗೂ 1K ರೀಚ್ ಆಗ್ತದೆ. ಬಟ್ ವ್ಯೂ ಅವರ್ಸ್ ತುಂಬ ಕಮ್ಮಿ ಇದೆ. ಎಲ್ಲ ವ್ಲಾಗ್ಗಳನ್ನ ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ. ಹಳೆ ವ್ಲಾಗ್ಗಳಲ್ಲಿ ನಾನು ಪ್ರೆಗ್ನೆನ್ಸಿ ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಟಿದ್ದೀನಿ, ಅದು ತುಂಬ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗಬಹುದು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ, ಆ ವ್ಲಾಗ್ ಕೂಡ ನೋಡಿ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ, ಅಂದರೆ ಇಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗಿರೋದಕ್ಕೆ. ಬಟ್ ಸಾರಿ ಕೂಡ, ನಾನು ಇಷ್ಟೊಂದು ತಿಂಗಳ ಆದಮೇಲೆ ವೀಡಿಯೋ ಹಾಕ್ತಾಯಿದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ವಕ್ರತುಂಡ ಇದನ್ನೇ ಹೇಳಿ ಪೂಜಾ, ಇನ್ನೊಂದ್ಸಲ ಹೇಳ್ತೀನಿ ಅಮ್ಮ. ಶ್ಲೋಕ ಹೇಳ್ಕೊಡಿ ಅಮ್ಮ. ಓಂ ನಮಃ ಶಿವಾಯ, ಜಯ ಶ್ರೀರಾಮ್. ಅದು ಮಾತ್ರ ಗೊತ್ತು. ಗೋವಿಂದ 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 ಅಡ್ಬಿಳಮ್ಮ, ಅಡ್ಬಿಳು, ಕೈ ಮುಗ್ದು ಅಡ್ಬಿಳು, ಮೆಲ್ಲಗೆ ಬಾ. ದೇವ್ರ ಕಡೆ ಮೆಲ್ಲಿಗೆ ದೀರ್ಘ ನಮಸ್ಕಾರ ಮಾಡು. ಮಲ್ಕೋ. ಅರ್ಧ ಮಾಡೋದು ಹುಡುಗರು, ಅಯ್ಯೋ ಹುಡುಗಿರು. ನೀನು ಹುಡುಗ ತಾನೆ, ಮಲ್ಕೋಬೇಕು. ನೀನು ಪೂಜೆ ಮಾಡಿದ್ದೆ ಕೊಡ್ತೀನಿ, ಅಲ್ಲಿ ಕೊಡ್ತೀನಿ ನೋಡಿ, ತುಳಸಿ ಹತ್ರ ಬಾ. ಟೈಮ್ ಬಾಂದಿ 6:15. ಅಜ್ಜಿ ಮೊಮ್ಮಗ ಇಬ್ಬರು ಸೇರ್ಕೊಂಡು ಪೂಜೆ ಮಾಡ್ತಾರೆ. ಮೋಮೋಸ್ ಮಾಡಿದ್ದೀನಿ ವಿತ್ ಗೋಧಿ ಹಿಟ್ಟು. ಹ್ಯಾಪಿನಾ? ಏನಮ್ಮ ಇದು? ಮೋಮೋಸ್ ನಿಂಗೆ ಇಷ್ಟನಾ? ಡನ್, ಲವ್ ಯು. ಇದೆ ನೋಡಿ ಮೋಮೋಸ್, ಕಚ್ಚ ಹೆಂಗಿದೆ? ಸೂಪರ್ ಆಗಿದೆಯಾ? ಲವ್ ಯು. ನಾನು ಆಗಲೇ ಹೇಳಿದ್ನಲ್ಲ, ಈ ವ್ಲಾಗಲ್ಲಿ ತುಂಬ ಫಂಕ್ಷನ್ಸ್ ವ್ಲಾಗ್ಗಳೇ ಇರುತ್ತೆ, ನಾರ್ಮಲ್ ಜನರಲ್ ಮನೇಲಿ ನಡೆಯೋ ವ್ಲಾಗ್ಗಳಿಗಿಂತ. ಸೊ ಇದು ಬಂದ್ಬಿಟ್ಟು ನಮ್ಮ ಅತ್ತೆಯವರ ಫ್ರೆಂಡ್ ಅವರ ಇನ್ವೈಟ್ ಮಾಡಿದ್ದು. ಆ್ಯಕ್ಚುಲಿ ಇದು ಬೀಗ್ರ ಊಟ. ಸೊ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು, ವೆರೈಟಿ ಇತ್ತು. ಏನು ಪ್ರಾಬ್ಲಮ್ ಅಂದರೆ ನಾನೇ ನಾನ್ ವೆಜ್ ಜಾಸ್ತಿ ತಿನ್ನಲ್ಲ, ಚಿಕನ್ ಒಂದು ತಿಂತೀನಿ, ಅದರಲ್ಲೂ ಆಪ್ಷನ್ಸು. ಅದಕ್ಕೋಸ್ಕರ ನನಗೆ ಈ ಥರ ಒಂದು ಪ್ಲೇಸ್ ಅಷ್ಟೊಂದು ಯೂಸ್ಫುಲ್ ಅಲ್ಲ ಅಂತ ಅನಿಸುತ್ತೆ, ಅದೊಂದು. ಅದಾದಮೇಲೆ ನಾನು ನಮ್ಮ ಶಾಂತಿ ಅಕ್ಕ ಮನೆಗೆ ಹೋಗಿದ್ರಿ. ಶಾಂತಿ ಅಕ್ಕ ಅಂದರೆ ನನ್ನ ಚಿಕ್ಕಮ್ಮ, ಇಷ್ಟೊಂದು ಸಲ ಹೇಳಿದ್ದೀನಿ ನನ್ನ ಅಕ್ಕ ಅಂತ ಕರಿತೀನಿ ಅಂತ. ಸೊ ನಮ್ಮ ಚಿಕ್ಕಮ್ಮ, ನಮ್ಮ ಮಮ್ಮಿ ಮತ್ತು
ಪಾಪು ಸುರಕ್ಷಾ ಎಲ್ಲ ಚಿಲ್ಔಟ್ ಮಾಡ್ತಾಯಿದ್ರು. ಅದೊಂದು ವೀಡಿಯೋ ಇರಲಿ ಅಂತ, ಸ್ಮಾಲ್ ಕ್ಲಿಪ್ಪಿಂಗ್ ಇರಲಿ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ. ಮಟನ್ ಬಿರಿಯಾನಿ ಮಾಡಿದರು. ಸೊ ನಾನು ಮಟನ್ ತಿಂದಿಲ್ಲ. ನಾನು ಹೋಗ್ಬಿಟ್ಟು ತಿರ್ಗಾ ಚಿಕನ್ ತೊಗೊಂಬಂದು ನಾನು ಸಪ್ರೇಟಾಗಿ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದೆ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ಅಂತ ಮಮ್ಮಿ ಹೇಳ್ತಾಯಿತ್ತು. ಪಾಪು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ದ. ಅಂದರೆ ಲೈಕ್ ಅವನು ಗೊತ್ತಿಲ್ಲ, ನನಗೆ ಮಟನ್ ತಿನ್ನಿಸಿರಲಿಲ್ಲ ನಾನು ಅವನಿಗೆ ಎಲ್ಲೋ. ಬಟ್ ಅಲ್ಲಿ ಶಾಂತಿಗೆ ಚಿಕ್ಕ ಚಿಕ್ಕ ಪೀಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದರು ಟೇಸ್ಟಿಯಾಗಿ. ಸೊ ನನ್ನ ಮಗ ಕೂಡ ಎಂಜಾಯ್ ಮಾಡ್ದ. ಅದಾದಮೇಲೆ ಅವನ ಆಟಗಳು ನೋಡಿ. ಪಾಪು ಹೊಡಿತೀನಿ, ಕಾರ್ತಿಕ್ ಮಾಮ ಬಂದರೆ ಹೊಡಿತಾನೆ, ಕಿತ್ಬೇಡ. ಗೋಡೆಯಲ್ಲಿರೋ ಫುಲ್ ಪೇಂಟ್ ಆ ಕಡೆದು ಎಲ್ಲ ಕಿತ್ತೆಸ್ತಿದ್ದಾನೆ. ಅದೇನೂ ಗೊತ್ತಿಲ್ಲ, ಕಿತ್ಬಿಟ್ಟು ಒಂದೊಂದ್ಸಲ ಬ್ಯಾಗ್ ಇಟ್ಕೊಳಕ್ಕೆ ಹೋಗ್ತಿದ್ದ. ಆವಾಗ ನಾನು ಹೊಡೆದ್ಬಿಟ್ಟು ಕೈ ಮೇಲೆಲ್ಲ ಇದು ಮಾಡಿದೆ. ಬಟ್ ಅದಾದಮೇಲೆ ಅವ್ನು ಬ್ಯಾಗೇನು ಇಟ್ಕೊಂಡಿಲ್ಲ. ಬಟ್ ಕಿತ್ತಿ ಯಾಕೋ ಎಸೀತಾ ಇದ್ದ. ನಾನು ಹೇಳೋವರೆಗೂ ಹೇಳ್ದೆ. ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ಹೊಡೆದೆ ಕೂಡ, ಆದರೂ ಕೇಳಿಲ್ಲ. ಅದಾದಮೇಲೆ ಸ್ವಲ್ಪ ಏನಾದರೂ ಡಿಸ್ಟ್ರಾಕ್ಷನ್ ಅದು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಎಲ್ಲ ಮಾಡಿಸಿ ತಿರ್ಗಾ ಕಾರ್ತಿಕ್ JCB ತಂದ ಇದು ವಯರ್ ಇಟ್ಕೊಂಡು ಮೋಟ್ರಲ್ಲಿ ಹಾಡೋದು. ಸೊ ಅದನ್ನು ಹಾಡ್ಕೊಂಡಿದ್ದ. ಆದರೆ ಆ ಗೋಡೆ ನೋಡಿದ್ರೆ ಶಾಕ್ ಆಗ್ತೀರಾ. ನೆಕ್ಸ್ಟ್ ಟೈಮ್ ನನ್ನ ಮಮ್ಮಿ ಮನೆಗೆ ಹೋದರೆ ಅದನ್ನು ವೀಡಿಯೋ ತೋರಿಸ್ತೀನಿ. ಫುಲ್ ಕಿತ್ತಾಕಿದ್ದಾನೆ ಕಂಪ್ಲೀಟ್ ಆ ಕಡೆ ಗೋಡೆನ. ಸೊ ಅದೊಂಚೂರು ಬಂದರೆ ಸಾಕು ಅವನಿಗೆ ಕಿತ್ತಬೇಕು ಅಂತ ಅನಿಸುತ್ತೆ ಗೊತ್ತಿಲ್ಲ. ಅದೊಂದು. ಮತ್ತು ನನಗೂ ಕೂಡ ಹ್ಯಾಬಿಟ್ ಇದೆ, ಅದರಿಂದ ಕಲ್ತನೋ ಏನೋ ಗೊತ್ತಿಲ್ಲ. ಬಟ್ ಅದನ್ನು ಓಪನಾಗಿ ಕೂಡ ಹೇಳ್ತೀನಿ. ನನಗೂ ಕೂಡ ಅದು ಗೋಡೆಯಲ್ಲಿ ಏನಾದರೂ ಒಂಚೂರು ತೂತು ಆ ಥರ ಎಲ್ಲ ಇದ್ದರೆ ನಾನು ಆ ಥರ ಕಿತ್ತಾಕೋ ಹ್ಯಾಬಿಟ್ ಇದೆ ನನಗೂ. ಪ್ರಾಬಬ್ಲಿ ಅದನ್ನು ನೋಡಿ ಅವನು ಕಲಿಬೋದು. ಮಕ್ಕಳು ಏನು ಗೊತ್ತಾ, ನೋಡಿ ಕಲಿತಾರಲ್ವ, ಅದು ನಿಜ, ತುಂಬ ನಿಜನೇ ಅದು. ಸೊ ನಾವೇನೇನು ಮಾತಾಡ್ತೀವಿ ಅನ್ನೋದು ಕೂಡ ತುಂಬ ಹುಷಾರಾಗಿರಬೇಕು ಮಕ್ಕಳ ಮುಂದೆ, ಯಾಕೆಂದರೆ ಅವರು ಅದನ್ನು ಕಾಪಿ ಮಾಡ್ತಾರೆ. ಸೊ ಟ್ರೂ ಅದು. ಸೊ ನಾವೇನು ಮಾಡ್ತೀವಿ ಅದೇ ರೀತಿ ಮಕ್ಕಳು ಬೆಳೀತಾರೆ. ಮಕ್ಕಳು ಕೆಟ್ಟವರಾಗಲಿ ಒಳ್ಳೆಯವರಾಗಲಿ ಕೆಟ್ಟ ಬುದ್ಧಿ ಕಲಿಯೋದು ಒಳ್ಳೆ ಬುದ್ಧಿ ಕಲಿಯೋದು ಅದು ಮ್ಯಾಟ್ರಲ್ಲ. ಪ್ಯಾರೆಂಟ್ಸ್ ಯಾವ ಥರ ಇರ್ತಾರೆ, ಮಕ್ಕಳು ಆ ಥರ ನಡ್ಕೊತಾರೆ. ಮನೆ ವಾತಾವರಣ ಯಾವ ಥರ ಇರುತ್ತೆ, ಮಕ್ಕಳು ಆ ಥರ ಬಿಹೇವ್ ಮಾಡ್ತಾರೆ ಅನ್ನೋದು 100ಕ್ಕೆ 100 ಸತ್ಯ. ಹ್ಯಾಪಿನಾ? ಏನಿದೆಲ್ಲ ಆಟ ಸಾಮಾನುಗಳು ಒಂದೇ ದಿವಸಕ್ಕೆ? ಅದು ಡಾಕ್ಟರ್ ಆಗ್ತೀಯ ಮಗನ ನೀನು? ನಿಜನಾ? ನಿಜ. ಇದು ರಿಮೋಟ್ ಫುಲ್ ಹ್ಯಾಪಿನಾ? ಹ್ಯಾಪಿನಾ? ಸೊ ಇದೊಂದು ವಿಡಿಯೋ ನನ್ನ ಮಾಮ ಕಲಿಸ್ಕೊಟ್ಟಿದ್ದು. ಇನ್ನು ಚಿಕ್ಕ ಪಾಪು ಆಗಿದ್ದ. ಸೊ ಆವಾಗ ಕರ್ಕೊಂಡು ಹೋಗಿರೋದು, ಅಂದರೆ ಲೈಕ್ 11 ಮಂತ್ಸ್ ಕಂಪ್ಲೀಟ್ ಆಗಿತ್ತು. ಆವಾಗ ಕರ್ಕೊಂಡು ಹೋಗಿದ್ದು ಕಾರಲ್ಲಿ. ಎಷ್ಟು ಕ್ಯೂಟಾಗಿ ಕುತ್ಕೊಂಡಿದ್ದಾನೆ ಅಲ್ವಾ ಅವನು. ಹಾಗೆ ವಿಡಿಯೋ ಮಾಡಿಕೊಂಡು ಅಂದರೆ ತಾತ ಅಂತ ವಿಜಿತಾತ ಅಂದರೆ ಅವನಿಗೆ ಫೇವ್ರೆಟ್, ಎಲ್ಲ ಕಡೆನೂ ಫೇವ್ರೆಟ್, ಯಾವಾಗಲೂ ಫೇವ್ರೆಟ್ ಅವನಿಗೆ. ಸೊ ಚಿಕ್ಕ ವಯಸ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡು ಅವ್ರನ್ನ ನೋಡಿಕೊಂಡು ಒಂಚೂರು ಭಯ ಪಡ್ದಿರ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ. ಎಲ್ಲ ಕಣ್ಣು ದೃಷ್ಟಿ ಆಗುತ್ತೆ, ಕ್ಷಮಿಸಿ. ಅದೊಂದು ಕ್ಲಿಪ್ಪಿಂಗ್ ಇತ್ತು, ಅದಕ್ಕೆ ಹ್ಯಾಡ್ ಮಾಡಿದೆ. ಕಳೆದೋದ್ರೂ ಕೂಡ ಯೂಟ್ಯೂಬ್ಗೆ ಹೋಗಿ ನೋಡ್ಕೊಬೋದಲ್ವ ಆ ಕ್ಲಿಪ್ಪಿಂಗು ಅಂತ ಹ್ಯಾಡ್ ಮಾಡಿದೆ ಅಷ್ಟೇ. ಅದೊಂದೇ ಇಂಟೆನ್ಷನ್. ಅದಾದಮೇಲೆ ಗುರುವಾರ ರಾಯರ ದರ್ಶನಕ್ಕೆ ಹೋಗಿದ್ವಿ. ರಾಯರು ದರ್ಶನ, ಸಾಯಿಬಾಬಾ ದರ್ಶನಕ್ಕೆ ಹೋಗಿದ್ವಿ. ಸೊ ಅಲ್ಲೂ ಚೆನ್ನಾಗಿತ್ತು ಡೇ. ಪಾಪು ಕೂಡ ತುಂಬ ಎಂಜಾಯ್ ಮಾಡ್ತಾನೆ. ಅವನು ನಮ್ಮತ್ತೆ ಪ್ರತಿ ಗುರುವಾರ ಹೋಗ್ತಾರೆ ಸಾಯಿಬಾಬಾ ದೇವಸ್ಥಾನಕ್ಕೆ. ಅಂದರೆ ನಾವು ಕಲ್ತಿದ್ದು ನಮ್ಮ ನೇಬರಿಂದ, ಅದೇ ವರ್ಷಿಣಿ ಮತ್ತು ಲಕ್ಕಿ ಅಂತ ಹೇಳ್ತೀನಿ. ಅವ್ರ ಅಮ್ಮ ಕಂಟಿನ್ಯೂಸ್ ಆಗಿ ಪ್ರತಿ ಗುರುವಾರ ತಪ್ಪಿಸ್ದಂಗೆ ಹೋಗ್ತಾರೆ. ಸೊ ಅದರಿಂದ ನಮಗೂ ಅಭ್ಯಾಸ ಆಗಿ ನಾವು ಕೂಡ ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನನಗೇನಾದರೂ ಪೀರಿಯಡ್ಸ್ ಅದು ಇದು ಇದ್ದರೆ ನಾನು ತಪ್ಪಿಸ್ಕೊತೀನಿ, ಅದು ಬಿಟ್ಟರೆ ನಾನು ಹೋಗ್ತೀನಿ. ಮತ್ತು ಅದಾದಮೇಲೆ ಸರಿ ಶನಿ ಮಹಾತ್ಮದು ಇದಿತ್ತು, ಪೂಜೆ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು, ಇದು ನಮ್ಮ ಕೋಟ್ರಸ್, ಅಲ್ಲಿ ಒಳಗಡೆ ಈ ಥರ ಸಿಕ್ಕಾಪಟ್ಟೆ ಸಖತ್ತಾಗಿ ದೇವಸ್ಥಾನ ಮಾಡಿದ್ದಾರೆ. ಅಲ್ಲಿ ಹೋಗಿ ಒಂದು ಸ್ವಲ್ಪ ನೆಮ್ಮದಿಯಾಗಿ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ಲಾಗಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಹೂವಿನಿಂದ. ಅದೊಂಥರ ಖುಷಿ ಅಂತ ಅನಿಸ್ತು. ಅದಕ್ಕೋಸ್ಕರ ಇರಲಿ ಅಂತ ಅದೊಂದು ಗ್ಲಿಮ್ಸ್ ತೊಗೊಂಡೆ. ಮೈನಾನಾ? ಎಲ್ಲೋಯ್ತು ಮೈನಾ? ಎಲ್ಲೋ ಓಡೋಯ್ತು ಮಗ್ನೆ. ಏನದು ಮೈನಾ? ಇಲ್ಲಿಂದಾನೆ ಆಟೋ ಇಲ್ಲೇ ನಿಂತಿರ್ತಾವಲ್ಲ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ಸಪೋರ್ಟ್ ಮಾಡ್ತೀರಾ ಅಂತ ಹೋಪ್ಫುಲ್ ಆಗಿ ಈ ಸಲ ನಾನು ಅನ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್.